Hi, hello everybody. Welcome to Vikas Commerce Tutorials. I am Mr. Vikas Mandke here. ಸೊ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಆಲ್ರೆಡಿ ನಿಮ್ಮ ಬೋರ್ಡ್ ಮೇಲೆ ಕಾಣ್ತಾ ಇದೆ, ನಿಮ್ಮ ಥಂಬ್ನೇಲ್ ಮೇಲೆ ಕಾಣ್ತಾ ಇದೆ, ಲಾಸ್ಟ್ ಮಿನಿಟ್ ಟಿಪ್ಸ್. ಇನ್ನೇನು ಕೆಲವು ಗಂಟೆಗಳು ಮಾತ್ರ ಬಾಕಿ ನಿಮ್ಮ ಎಕ್ಸಾಮ್ಗೆ, ಅಂತೂ ಇಂತೂ ಫೈನಲಿ ದಟ್ ಡೇ ಇಸ್ ಕಮಿಂಗ್ ವಿಚ್ ಯು ಆರ್ ವೇಟಿಂಗ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಎಷ್ಟು ಜನ ನರ್ವಸ್ ಕೂಡ ಆಗಿದ್ದೀರಿ. ಡೋಂಟ್ ಬಿ ನರ್ವಸ್ ಅಟ್ ಆಲ್, ಬಿ ರಿಲ್ಯಾಕ್ಸ್ಡ್. ಒಂದು ಪೇಪರ್ನ ಬರೀಲಿಕ್ಕೆ ಹೋಗ್ತಾ ಇದ್ದೀರಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ subject, that is accountancy, important subject of commerce section. ಸೊ ಲಾಸ್ಟ್ ಮಿನಿಟ್ ಟಿಪ್ಸ್ ಏನಾಗಿರಬೇಕು ಅನ್ನೋ ಸೆಷನನ್ನು ಇವತ್ತು ಮಾಡುವಂಥದ್ದು. ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ನಿಮಗೆ ಬೇಕಾದರೆ ಅಲ್ಲಿ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಬೇಕಾಗ್ತದೆ. ವಾಟ್ಸಪ್ ಗ್ರೂಪ್ ಅದ, ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗ್ತದೆ, ಜಾಯಿನ್ ಕೂಡ ಆಗಬಹುದು. ಓಕೆ, ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್, ದಟ್ ಈಸ್ ಲಾಸ್ಟ್ ಮಿನಿಟ್ ಟಿಪ್ಸ್. ಲಾಸ್ಟ್ ಮಿನಿಟ್ ಆಗಿ ಟೈಮ್ ಇಲ್ಲ, ಕ್ವಿಕ್ ಎಸ್, ಕ್ವಿಕ್ ಆಗಿ ನಾವು ರಿವಿಷನ್ ಮಾಡಬೇಕಾಗಿರೋದು. ಇನ್ನೇನು ಟೈಮ್ ಇಲ್ಲಪ್ಪ ಅಂದರೆ ಲಾಸ್ಟ್ಗೆ ಇದನ್ನಷ್ಟು ಆದ್ರೂ ನೋಡ್ಕೊಂಡು ಹೋಗ್ಬಿಡಿ. ಪಟ ಏನು ಮಾಡಪ್ಪ ಅಂದರೆ ಒಂದ್ಸಲ ರಿವಿಷನ್ ಮಾಡ್ಕೊಂತ ಹೋಗ್ಬಿಡ್ರಿ. ಸೊ ಬೋರ್ಡ್ ಮೇಲೆ ಕೆಲವೊಂದು ಪಾಯಿಂಟ್ಸ್ಗಳು ಕಾಣ್ತಾ ಇದೆ, ಲಾಸ್ಟ್ ಮಿನಿಟ್ ಟಿಪ್ಸ್ ಅಂತ ಬರ್ದಿದ್ದೀನಿ. ಏನೇನು ಅವೆಲ್ಲವೂ ಕೂಡ ಏನಂತ ನೋಡೋದಾದರೆ, ನಂಬರ್ 1 ಎಕ್ಸ್ಪಾಂಡ್ ಅನ್ನು ನೋಡ್ಕೊಂತ ಹೋಗ್ರಿ. ಬಿಕಾಸ್ ಕೇವಲ 4 ಎಕ್ಸ್ಪಾಂಡ್ಗಳದಾವಲ್ಲಿ. DRR ಡಿವೆಂಚರ್ ರಿಡಂಪ್ಷನ್ ರಿಸರ್ವ್, DRFI ಡಿವೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್, ಆಮೇಲೆ ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಕೆಲವೊಂದ್ಸಲ IPO ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್. ಈ 4 ಬಿಟ್ಟರೆ ಆಗಿನ IPO ಡೌಟ್ 3 DRR, DRFI, ICAI ಇವ ಬರ್ತಾವ್ರಿ. ಸೊ ಒಂದಾದರೂ 100% ಬಂದೇ ಬರ್ತವೆ. ಸೊ 3 ಪರ್ಫೆಕ್ಟ್ ಮಾಡ್ಕೊಂಡು ಹೋಗ್ರಿ ಅಟ್ಲೀಸ್ಟ್ ಲಾಸ್ಟ್ ಮಿನಿಟ್ಗೆ. MCQ ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್, ಓಲ್ಡ್ ಕ್ವಶನ್ ಪೇಪರ್ಸ್ನಲ್ಲಿಂದರು MCQ ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಅನ್ನು ಮಾಡ್ಕೊಂಡು ಹೋಗ್ರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಲಾಸ್ಟ್ 3 to 4 years ಮಾತ್ರ ಸಾಕು. 2023 ಮಾಡಲ್ ಕ್ವಶನ್ ಪೇಪರ್ 23, ಮಾಡಲ್ ಕ್ವಶನ್ ಪೇಪರ್ 22, ಪ್ರಿಪರೇಟರಿ 23, ಆಮೇಲೆ 2022 ಪೇಪರ್ ಕೂಡ ಮಾಡ್ಕೊಂಡು ಹೋಗ್ಬೋದು. 3-4 years ಓಲ್ಡ್ ಕ್ವಶನ್ ಪೇಪರ್ಸ್ ಆರ್ ಇನಫ್ ಫಾರ್ ಮ್ಯಾಚ್ ದಿ ಫಾಲೋವಿಂಗ್, ಫಿಲ್ ಇನ್ ದ ಬ್ಲಾಂಕ್ಸ್, ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಅಷ್ಟೇ ಮಾಡ್ಕೊಂಡು ಹೋದ್ರು ಆರಾಮ್ಸೆ ಈ 15 ಒಳಗಡೆ 12-13 ಅವು ಬರ್ತಾವ್ರಿ. ಸೊ ಡೋಂಟ್ ವರಿ. ಅದಾದ ನಂತರ ಗೇನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾಗಳನ್ನು ನೆನ್ಪಿಟ್ಕೊಂಡು ಹೋಗ್ರಿ. ಸ್ಯಾಕ್ರಿಫೈಸ್ ರೇಷಿಯೋ, ಗೇನ್ ರೇಷಿಯೋ ಕ್ವಶನ್ ಈಸ್ ವೆರಿ ಡೆಡ್ ಈಸಿ. ಯಾರು ಬೇಕಾದವ್ರು ಅದನ್ನು ಸಾಲ್ವ್ ಮಾಡ್ತಾರೆ. ಅಲ್ಲಿ ಡೈರೆಕ್ಟ್ ಕ್ವಶನ್ ಬರ್ತದೆ. ಗೇನ್ ರೇಷಿಯೋ ಫೈಂಡ್ ಮಾಡ್ರಿ. ಗೇನ್ ರೇಷಿಯೋ ಫೈಂಡ್ ಮಾಡಲಿಕ್ಕೆ ಫಾರ್ಮುಲಾ ಏನು? ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಗೇನ್ ರೇಷಿಯೋ ಫಾರ್ಮುಲಾ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ನ್ಯೂ ರೇಷಿಯೋ ಕೊಟ್ಟಿರ್ತಾರೆ ಕ್ವಶನ್ನಲ್ಲಿ, ಓಲ್ಡ್ ರೇಷಿಯೋನೂ ಕೊಟ್ಟಿರ್ತಾರೆ ಕ್ವಶನಲ್ಲಿ. ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಫಾರ್ಮುಲಾ ನೆನಪಿಟ್ಕೊಳ್ರಿ. ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಗೇನ್ ರೇಷಿಯೋ ಫಾರ್ಮುಲಾನ ಸ್ಯಾಕ್ರಿಫೈಸ್ಗೆ ಹಾಕೋದು, ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾನ ಗೇನ್ಗೆ ಹಾಕೋದು. ಸೊ ಹಾಗಾಗಿ ಗೇನ್ ರೇಷಿಯೋ ಫಾರ್ಮುಲಾ ಏನು? ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ, GNR ಅಂತ ನೆನಪಿಟ್ಕೊಳ್ರಿ. ಗೇನ್ ರೇಷಿಯೋ ಒಂದೇ ನೆನಪಿಟ್ಕೊಳ್ರಿ, ಸ್ಯಾಕ್ರಿಫೈಸ್ ನೆನಪಿಟ್ಕೊಳ್ಬೇಡಿ. ಬಿಕಾಸ್ ಗೇನ್ ರೇಷಿಯೋ ಈಕ್ವಲ್ಸ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ, GNR ಅಂತ ಶಾರ್ಟ್ಕಟ್ ಇಟ್ಕೊಂಡ್ಬಿಡ್ರಿ. G is equal to N minus R. G ಅಂದರೆ ಗೇನ್, N ಅಂದರೆ ನ್ಯೂ, R ಅಂದರೆ R ಬೇಡ, ಓಲ್ಡ್, GNO. ಗೇನ್ ರೇಷಿಯೋ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ, GNO. ಈ ಶಾರ್ಟ್ಕಟ್ ಅನ್ನು ನೆನ್ಪಿಟ್ಕೊಂಡು ಹೋಗ್ಬಿಡ್ರಿ. ಯಾಕೆ ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದೀನಿ? ವೆರಿ ಸಿಂಪಲ್. GNO SON, ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ಸ್ ಟು ಇಲ್ಲಿ NO ದ, ಇಲ್ಲಿ ON ಅಂದರೆ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಶಾರ್ಟ್ಕಟ್ ಮುಗೀತು. ಒಂದೇ ಫಾರ್ಮುಲಾ ನೆನ್ಪಿಟ್ಕೊಂಡು ಹೋಗ್ರಿ ಸಾಕು. 100% ನೆನ್ಪಿಟ್ಕೊಂಡು ಹೋಗ್ರಿ, ಮರಿಬೇಡ್ರಿ. ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಲಾಸ್ಟ್ ಸೆಷನಲ್ಲಿ ಹೇಳಿದ್ದೀನಿ, ಯಾವುದು ಈಸಿಯಾಗಿ ಕಾಣ್ತದ ಅದು ಅಷ್ಟು ಈಸಿ ಇಲ್ಲ. ಕಮಿಂಗ್ ಟು ನೆಕ್ಸ್ಟ್, ಪ್ರಾಡಕ್ಟ್ ಮೆಥಡ್ ಫಾರ್ಮುಲಾನ ನೆನ್ಪಿಟ್ಕೊಂಡು ಹೋಗ್ರಿ. P&L ಅಪ್ರಾಪ್ರಿಯೇಷನ್ ಬರಬಹುದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಾಡಕ್ಟ್ ಮೆಥಡ್ ಕೂಡ ಬರಬಹುದು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಾಡಕ್ಟ್ ಮೆಥಡ್ ಬಂದರೆ ಅಲ್ಲಿ ಫಾರ್ಮುಲಾ ಬೇಕಾಗ್ತದೆ. ಎಷ್ಟೋ ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದ್ರೆ, ನಾನು ನೋಡೋ ಪ್ರಕಾರ ಬಾಕ್ಸನ್ನು ಹಾಕ್ತೀರಿ. ಇಯರ್ ಸ್ಟಾರ್ಟಿಂಗ್ ಡೇಟ್, ಇಯರ್ ಎಂಡಿಂಗ್ ಡೇಟ್, ಅಮೌಂಟ್ ವಿತ್ಡ್ರಾನ್, ಔಟ್ಸ್ಟ್ಯಾಂಡಿಂಗ್ ಮಂತ್ಸ್, ಪ್ರಾಡಕ್ಟ್ ಅಮೌಂಟ್ ಕೂಡ ಬರಿತೀರಿ, ಎಲ್ಲವೂ ಮಾಡ್ತೀರಿ. ಫಾರ್ಮುಲಾನ ರಾಂಗ್ ಬರೆದು ಬಿಡ್ತಾರೆ ಲಾಸ್ಟ್ಗೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12. ಈ ಫಾರ್ಮುಲಾನ ಕಂಪಲ್ಸರಿ ನೆನ್ಪಿಟ್ಕೊಂಡು ಹೋಗ್ಬೇಕು. ಶಾರ್ಟ್ಕಟ್ದಾಗ ಬರಿಬೇಡ್ರಿ, ಫುಲ್ದಾಗ ಬರೀರಿ. ಫಾರ್ಮುಲಾ ಬರೀಲಿಕ್ಕನ 1 ಮಾರ್ಕ್ ಅದ. ಮೇಲೆ ಬಾಕ್ಸ್ ಏನು ಮಾಡ್ತೀರಿ, ಅದಕ್ಕೆ 4 marks. ಫಾರ್ಮುಲಾ ಬರೀಲಿಕ್ಕೆ 1 mark, ಲಾಸ್ಟ್ ಆನ್ಸರ್ ಬರಲಿಕ್ಕೆ 1 mark. ಲಾಸ್ಟ್ ಆನ್ಸರ್ ಬಂದಾಗ ರುಪೀಸ್ ಅನ್ನೋದು ಸಿಂಬಾಲ್ ಆ್ಯಡ್ ಮಾಡ್ರಿ ಅಥವಾ RS ಅಂತ ಬರೀರಿ. ವೆರಿ ಇಂಪಾರ್ಟೆಂಟ್. ಓಕೆ, ಪ್ರಾಡಕ್ಟ್ ಮೆಥಡ್ ಫಾರ್ಮುಲಾ ಒಂದ್ಸಲ ಕಣ್ಣಾಡಿಸ್ಕೊಂಡು ಹೋಗ್ರಿ. ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12. ಎಷ್ಟೋ ಜನ ಮರಿತಾರೆ ಅದನ್ನು. ನೆಕ್ಸ್ಟ್, ಕಮಿಂಗ್ ಟು 4th ಇಂಪಾರ್ಟೆಂಟ್ ಪಾಯಿಂಟ್,
P&L ಸ್ಟೇಟ್ಮೆಂಟ್ ನಲ್ಲಿ ಬರುವಂತಹ 7 ಹೆಡ್ಡಿಂಗ್ಸ್ ಅನ್ನು ನೆನಪಿಟ್ಕೊಳ್ರಿ. ಎಷ್ಟೋ ಸಲ 7 ಹೆಡ್ಡಿಂಗ್ಸ್ ಮಿಸ್ ಆಗುವಂತ ಸಾಧ್ಯತೆ. ಇದು ಲಾಸ್ಟ್ ಮಿನಿಟ್ ರಿವಿಷನ್, ಶಾರ್ಟ್ ಪಾಯಿಂಟ್ಸ್ ಗಳನ್ನ. 7 ಹೆಡ್ಡಿಂಗ್ಸ್: ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಅದರ್ ಇನ್ಕಮ್, ಟೋಟಲ್ ಇನ್ಕಮ್, ಎಕ್ಸ್ಪೆನ್ಸಸ್, ಅದಾದ ನಂತರ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಟ್ಯಾಕ್ಸ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಈ ರೀತಿ 7 ಹೆಡ್ಡಿಂಗ್ಸ್ ಅನ್ನ P&L ಸ್ಟೇಟ್ಮೆಂಟ್ ನಲ್ಲಿದ್ದು ನೆನಪಿಟ್ಟುಕೊಂಡು ಹೋಗಬೇಕು. ಅದಾದ ನಂತರ ನೆಕ್ಸ್ಟ್ ಬರ್ತದೆ. ನೆಕ್ಸ್ಟ್ ಪಾಯಿಂಟ್ ಯಾವುದು? 6 ಜರ್ನಲ್ ಎಂಟ್ರೀಸ್ ಗಳನ್ನ ನೆನಪಿಟ್ಕೊಳ್ರಿ. ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ, ಫಾರ್ಫೀಚರ್ ಅಂಡ್ ರೀಇಶ್ಯೂ. ಇದೇ ಬರ್ತಾ ಇದೆ ಎವ್ರಿ ಇಯರ್. ಈ ವರ್ಷ ಕೂಡ ಇದೇ ಬರುವಂತ ಸಾಧ್ಯತೆ ಹೆಚ್ಚದ. 9 ಜರ್ನಲ್ ಎಂಟ್ರಿ ಬರ್ತಾವಲ್ಲಿ, ಬಟ್ ಅಟ್ ಲೀಸ್ಟ್ 6 ಜರ್ನಲ್ ಎಂಟ್ರೀಸ್ ನೀವು ಮಾಡಬಹುದು. ಆ 6 ಜರ್ನಲ್ ಎಂಟ್ರೀಸ್ ಗಳನ್ನ ನೆನಪಿಟ್ಕೊಂಡು ಹೋಗಿ. 6 ಜರ್ನಲ್ ಎಂಟ್ರೀಸ್ ಶಾರ್ಟ್ಕಟ್ ಕೂಡ ಮಾಡಿದ್ದೀನಿ. ಬೇಸಿಕ್ಸ್ ಅಂತ ಹೇಳಿ ಲಿಂಕ್ ನಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಸಿಗ್ತದ, ನೋಡ್ಕೊಂಡು ಹೋಗಿ ಒಂದ್ಸಲ. ಬೇಸಿಕ್ಸ್ ಅಂತೇಳಿ ಫಸ್ಟ್ ಏನಾಗ್ತದ? ರಿಸೀವ್, ಆಮೇಲೆ ಟ್ರಾನ್ಸ್ಫರ್, ಆಮೇಲೆ ಡ್ಯೂ, ರಿಸೀವ್. ಮೊದಲ 2 ಎಂಟ್ರೀಸ್ಗಳು ಅಪ್ಲಿಕೇಶನ್, ಅದ ನಂತರ 2 ಎಂಟ್ರಿಗಳು ಅಲಾಟ್ಮೆಂಟ್, ಅದಾದ ನಂತರ 2 ಎಂಟ್ರಿಗಳು ಫಸ್ಟ್ ಅಂಡ್ ಫೈನಲ್ ಕಾಲ್ ಮೇಲೆ. ರಿಸೀವ್ ಮಾಡ್ತಾ ಇದ್ದೀರಿ, ಯಾವ ಅಕೌಂಟ್ ಡೆಬಿಟ್ ಆಗಬೇಕು? ಬ್ಯಾಂಕ್. ವೆರಿ ಸಿಂಪಲ್. ಏನ್ ರಿಸೀವ್ ಮಾಡ್ತಾ ಇದ್ದೀರಿ? ಅಪ್ಲಿಕೇಶನ್ ಮನಿ. ಏನ್ ರಿಸೀವ್ ಮಾಡ್ತಾ ಇದ್ದೀವಿ? ಅಲಾಟ್ಮೆಂಟ್ ಮನಿ. ಏನ್ ರಿಸೀವ್ ಮಾಡ್ತಾ ಇದ್ದೀವಿ? ಫೈನಲ್ ಕಾಲ್ ಮನಿ. ವೆರಿ ಸಿಂಪಲ್. ಆಮೇಲೆ ಟ್ರಾನ್ಸ್ಫರ್. ಏನ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ? ಅಪ್ಲಿಕೇಶನ್ ಮನಿ. ಏನ್ ಡ್ಯೂ ಮಾಡ್ತಾ ಇದ್ದೀರಿ? ಅಲಾಟ್ಮೆಂಟ್ ಮನಿ. ಏನ್ ಡ್ಯೂ ಮಾಡ್ತಾ ಇದ್ದೀರಿ? ಫೈನಲ್ ಕಾಲ್ ಮನಿ. ಇನ್ನು ಉಳ್ಕಿದ ಕಡೆ ಎಲ್ಲ ಶೇರ್ ಕ್ಯಾಪಿಟಲ್. ಸೊ ಶಾರ್ಟ್ಕಟ್ ಟೆಕ್ನಿಕ್ ಇದು. ಸೊ ಈ ಟೆಕ್ನಿಕ್ ಅನ್ನ ನೆನ್ಪಿಟ್ಕೊಂಡು ಹೋಗ್ರಿ. 6 ಜರ್ನಲ್ ಎಂಟ್ರೀಸ್ 100% ನಿಮಗೆ ಬಂದೇ ಬರ್ತದೆ. ಅದಾದ ನಂತರ ನೆಕ್ಸ್ಟ್ ಅಕೌಂಟಿಂಗ್ ರೇಷಿಯೋಸ್ ಫಾರ್ಮುಲಾಗಳನ್ನು ನೆನಪಿಟ್ಕೊಂಡು ಹೋಗ್ರಿ. 6 ಫಾರ್ಮುಲಾಸ್. ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ಮೊನ್ನೆ ನಮಗೆ ಪ್ರಿಪರೇಟರಿಯಲ್ಲಿ 6 ಫಾರ್ಮುಲಾಸ್ ಬಂದಿಲ್ಲ, ಆ 6 ನಲ್ಲಿ 5 ಬಂದದ, ಅದರ ಬದಲಿ ಒಂದು ಕರೆಂಟ್ ರೇಷಿಯೋ ಕೇಳಿದ್ರು ಅಥವಾ ಒಂದು ಕ್ವಿಕ್ ರೇಷಿಯೋ ಕೇಳಿದ್ರು. ಸೊ ನೀವೇನ್ ಮಾಡ್ರಿ, ಒಂದು ಕರೆಂಟ್ ರೇಷಿಯೋನು ಆ್ಯಡ್ ಮಾಡ್ಕೋರಿ, ಒಂದು ಕ್ವಿಕ್ ರೇಷಿಯೋ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಫಾರ್ಮುಲಾ 6 ಕರೆಕ್ಟ್ ಬರೆದ್ರು 6 ಮಾರ್ಕ್ಸ್ ರೀ. ಸಾಲ್ವ್ ಮಾಡಲಿಲ್ಲ, ಅಟ್ಲೀಸ್ಟ್ ಫಾರ್ಮುಲಾ ಕರೆಕ್ಟ್ ಬರ್ದಿರಂದ್ರೂ 1 ಮಾರ್ಕ್ಸ್ ಕೊಡ್ತಾರೆ ನಿಮ್ಮವರು. ಗ್ರಾಸ್ ಪ್ರಾಫಿಟ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್. ವೆರಿ ಸಿಂಪಲ್. ಕ್ವಶನ್ ಮಾರ್ಕ್ ಮಾಡ್ಕೊಳ್ರಿ. ಗ್ರಾಸ್ ಪ್ರಾಫಿಟ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಪ್ರಾಫಿಟ್ ಹೆಂಗ್ ಬಂತು? ಸೇಲ್ಸ್ ಇಂದ ಬಂತು. ಸೊ ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಕ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್, ಆಪರೇಟಿಂಗ್, ಈ ಮೂರುಗಳಿಗೆ ಪರ್ಸೆಂಟೇಜ್ ಸಿಂಬಾಲ್ ಹಾಕಬೇಕಲ್ಲ, ವೆರಿ ಇಂಪಾರ್ಟೆಂಟ್. ಪರ್ಸೆಂಟೇಜ್ ಸಿಂಬಾಲ್ ಇಲ್ಲಂದ್ರೂ ಕೂಡ ಮಾರ್ಕ್ಸ್ ಕಟ್ ಮಾಡುವಂತ ಸಾಧ್ಯತೆ ಇರ್ತದೆ. ಪರ್ಸೆಂಟೇಜ್ ಸಿಂಬಾಲ್ ಇಸ್ ವೆರಿ ಇಂಪಾರ್ಟೆಂಟ್. ಗ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್, ಆಪರೇಟಿಂಗ್ ರೇಷಿಯೋ ಇಂಟು 100 ಮಾಡ್ತೀವಿ, ಹಾಗಾಗಿ ಪರ್ಸೆಂಟೇಜ್ ಬೇಕು. ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100, ನೆಟ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಗ್ರಾಸ್ ಪ್ರಾಫಿಟ್ ಡೈರೆಕ್ಟ್ಲಿ ಕೊಟ್ಟಿರ್ತಾರೆ, ಸೇಲ್ಸ್ ಡೈರೆಕ್ಟ್ಲಿ ಕೊಟ್ಟಿರ್ತಾರೆ. ಸೇಲ್ಸ್ಗೆ ಮತ್ತೊಂದು ಹೆಸರು ರೆವೆನ್ಯೂ ಫ್ರಮ್ ಆಪರೇಷನ್ಸ್. ಆಪರೇಟಿಂಗ್ ರೇಷಿಯೋ, ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನೀವು ಆಪರೇಟಿಂಗ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100 ಅಂತ ಮಾಡ್ಕೊಳ್ಬಹುದು. ಆಪರೇಟಿಂಗ್ ಪ್ರಾಫಿಟ್ ಅಂದ್ರೆ ಏನಂತೀವಿ? COGS ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. COGS ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಇದು ಆಪರೇಟಿಂಗ್ ರೇಷಿಯೋ ಒಂದು ಸ್ವಲ್ಪ ಲೆಂದಿ ಫಾರ್ಮುಲಾ ಅದ, ಅದನ್ನೊಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು. ಬಿಲ್ಸ್ ಪೇಬಲ್ ಟರ್ನ್ ಓವರ್ ರೇಷಿಯೋ, ಇಲ್ಲೂ ಕೂಡ ಶಾರ್ಟ್ ಕಟ್ ಅದ. ಪೇಬಲ್ ಕೊಡಬೇಕು. ನಾವು ಯಾವಾಗ ಕೊಡ್ತೀವಿ? ಒಬ್ಬ ವಿದ್ಯಾರ್ಥಿಗೆ ಒಬ್ಬ ವ್ಯಕ್ತಿಗೆ ನಾವು ಯಾವಾಗ ಕೊಡ್ತೀವಿ? ನಾನು ಒಬ್ಬ ವ್ಯಕ್ತಿಗೆ ಕ್ಯಾಶ್ ಯಾವಾಗ ಕೊಡಬೇಕು? ಯಾವಾಗ ನಾನು ಅವನಿಂದ ಖರೀದಿ ಮಾಡಿರ್ತೀನಿ ಅವಾಗ. ಯಾವಾಗ ನಾನು ಪರ್ಚೇಸ್ ಮಾಡಿರ್ತೀನಿ ಆವಾಗ ಐ ಶುಡ್ ಪೇ ಹಿಮ್. ವೆನ್ ಐ ಪರ್ಚೇಸ್ ಅ ಪ್ರಾಡಕ್ಟ್ ಫ್ರಮ್ ಹಿಮ್, ದೆನ್ ಓನ್ಲಿ ಐ ಶುಡ್ ಪೇ ಹಿಮ್. ಸೊ ಈ ಸ್ಪೀಕಿಂಗ್ ಅಬೌಟ್ ಪೇಬಲ್ ಅಂತ ಹೇಳ್ತಾರೆ. ಸೊ ಪೇಬಲ್ ಅಂತ ಯಾವಾಗ ಬರ್ತದೆ? ಪರ್ಚೇಸ್ ಮಾಡಿದಾಗೋ, ಸೇಲ್ಸ್ ಮಾಡಿದಾಗೋ. P ಫಾರ್ ಪೇಬಲ್, P ಫಾರ್ ಪರ್ಚೇಸ್. ವೆರಿ ಸಿಂಪಲ್. P ಯಾವಾಗ ಬರ್ತದ? ಪರ್ಚೇಸ್ ಮಾಡಿದಾಗ ನಾವು ಪೇ ಮಾಡಬೇಕಾಗ್ತದೆ. ಸೊ ನೆಟ್ ಕ್ರೆಡಿಟ್ ಪರ್ಚೇಸಸ್ ಡಿವೈಡೆಡ್ ಬೈ ಎವರೇಜ್ ಬಿಲ್ಸ್ ಪೇಬಲ್. ರಿಸಿವೇಬಲ್, ಬಿಲ್ಸ್ ಪೇಬಲ್ ನೆನ್ಪಿಟ್ಕೊಂಡ್ರೆ ಸಾಕು. ಬಿಲ್ಸ್ ಪೇಬಲ್ ಅಪೋಸಿಟ್ ರಿಸಿವೇಬಲ್ಸ್. P ಫಾರ್ ಪೇಬಲ್, P ಫಾರ್ ಪರ್ಚೇಸ್. ಸೊ ಯಾವುದನ್ನ ನೀವು ನ್ಯೂಮರೇಟರ್ ತಗೋತಾ ಇದ್ದೀರಿ? ಪರ್ಚೇಸ್. ಇಲ್ಲಿ ಯಾವ್ದು ತಗೋಬೇಕು? ಸೇಲ್ಸ್. ಡಿವೈಡ್ ಬೈ ಎವರೇಜ್ ಬಿಲ್ಸ್ ರಿಸಿವೇಬಲ್. ವೆರಿ ಸಿಂಪಲ್. ಅದಾದ ನಂತರ ಸ್ಟಾಕ್ ಟರ್ನ್ ಓವರ್ ರೇಷಿಯೋ, COGS ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಡಿವೈಡೆಡ್ ಬೈ ಎವರೇಜ್ ಸ್ಟಾಕ್ ಅಥವಾ ಎವರೇಜ್ ಇನ್ವೆಂಟರಿ ಅಂತ ಕರಿತೀವಿ. 6 ಫಾರ್ಮುಲಾಸ್ ಪರ್ಫೆಕ್ಟ್ ಮಾಡೋದಲ್ದ ಕರೆಂಟ್ ರೇಷಿಯೋ ಮತ್ತು ಕ್ವಿಕ್ ರೇಷಿಯೋ ಮಾಡ್ರಿ. ಬಿಕಾಸ್ ಅಲ್ಲಿ ಹಾಟ್ ಕ್ವಶನ್ ಅಂತ ಆಗ್ತದ. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂತೇಳಿ ಒಂದು ಕೊಡ್ತಾ ಇದಾರೆ ಅವರು. ಅಲ್ಲೇನಾಗ್ಬೋದಪ್ಪ ಅಂದ್ರೆ ಯಾರಲ್ಲಿ ಯಾವುದೋ ಒಂದು ರೇಷಿಯೋನ್ನ ಕ್ಯಾನ್ಸಲ್ ಮಾಡಿ, 6 ರೇಷಿಯೋಸ್ದಲ್ಲಿ ಒಂದು ರೇಷಿಯೋನ್ನ ಕ್ಯಾನ್ಸಲ್ ಮಾಡಿ ಕರೆಂಟ್ ರೇಷಿಯೋ ಅಥವಾ ಕ್ವಿಕ್ ರೇಷಿಯೋ ಕೊಡೋ ಸಾಧ್ಯತೆ ಅದ ಅನ್ನೋದು ನಮ್ಮ ಅನಿಸಿಕೆ. ಸೊ ಕರೆಂಟ್ ರೇಷಿಯೋ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ
ಕರೆಂಟ್ ಲಯಬಿಲಿಟಿ ಕರೆಂಟ್ ಅಸೆಟ್ ಕೊಟ್ಟಿರ್ತಾನೆ ಕ್ವಶನ್ದಾಗ, ಕರೆಂಟ್ ಲಯಬಿಲಿಟಿನ ಕೊಟ್ಟಿರ್ತಾನೆ. ಕ್ವಿಕ್ ರೇಷಿಯೋ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಈಗ ಈ ಬಿಲ್ಸ್ ಪೇಬಲ್, ಬಿಲ್ಸ್ ರಿಸೀವಬಲ್, ಸ್ಟಾಕ್ ಟರ್ನ್ ಓವರ್ ಇದಕ್ಕೆ ಟೈಮ್ಸ್ ಅಂತ ಬರೀಬೇಕ್ರಿ ಮುಂದ್ಗಡೆ. ಗ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್, ಆಪರೇಟಿಂಗ್ ಇದಕ್ಕೆ ಪರ್ಸೆಂಟೇಜ್ ಅಂತ ಬರೀಬೇಕು. ಫೈನಲ್ ಆನ್ಸರ್ ಏನು ಬರ್ತದ ಆ ಫೈನಲ್ ಆನ್ಸರ್ಗೆ ನೀವು ಈ ರೀತಿ ಬಾಕ್ಸ್ ಅನ್ನ ಮಾಡುವಂಥದ್ದು ಮಾಡ್ರಿ. ಫಾರ್ ಎಕ್ಸಾಂಪಲ್ 8 ಟೈಮ್ಸ್ ಈ ರೀತಿ ಬಾಕ್ಸ್ ಮಾಡ್ರಿ ಫೈನಲ್ ಆನ್ಸರ್. ಪೇಪರ್ ಚೆಕ್ ಮಾಡೋರ ಕಣ್ಣು ಡೈರೆಕ್ಟ್ ಅದ್ರ ಮೇಲೆ ಹೋಗ್ತದ, ಆನ್ಸರ್ ಚೆಕ್ ಮಾಡ್ತಿರ್ತಾರೆ ಅವರು. ಸೊ ಹಾಗಾಗಿ ಅಟ್ರಾಕ್ಷನ್ ಇರಲಿ. ಅದಾದ ನಂತರ ಲಾಸ್ಟ್ಗೆ ಏನಪ್ಪಾ ಅಂದರೆ ವೆರಿ ಸಿಂಪಲ್ ಪಾಯಿಂಟ್ಸ್ ಇವು. ಕ್ಯಾಲ್ಕುಲೇಟರ್ ತೊಗೊಂಡು ಹೋಗ್ರಪ್ಪ. ಎಷ್ಟೋ ಜನ ಏನು ಮಾಡ್ತೀರಿ, ಕ್ಯಾಲ್ಕುಲೇಟರ್ ತೊಗೊಂಡು ಹೋಗ್ತೀರಿ, ಬಟ್ ಅಲ್ಲಿ ಹೋಗಂತಲೇ ವರ್ಕ್ ಆಗಂಗಿಲ್ಲ. ಅರ್ಧ ಎಕ್ಸಾಮ್ ಆಗಿರ್ತದೆ, ಕ್ಯಾಲ್ಕುಲೇಟರ್ ಬಂದೇ ಬಿತ್ತು. ಸೊ ಕ್ಯಾಲ್ಕುಲೇಟರ್ ಒಂದು ಸ್ವಲ್ಪ ವರ್ಕಿಂಗ್ ಕಂಡೀಷನ್ನಲ್ಲಿರುವಂಥದ್ದು, ಒಳ್ಳೆಯ ಸ್ಥಿತಿಯಲ್ಲಿರುವಂಥದ್ದು, ಸಾಧ್ಯವಾದರೆ ಹೊಸ ಕ್ಯಾಲ್ಕುಲೇಟರ್ ಇದ್ರೆ ಬಹಳಷ್ಟು ಚೆನ್ನಾಗಿರುತ್ತೆ. ಹೊಸ ಕ್ಯಾಲ್ಕುಲೇಟರ್ ಅಥವಾ ಹೊಸ ಪರ್ಚೇಸ್ ಮಾಡ್ಬೇಕಂತಲ್ಲ, ವರ್ಕಿಂಗ್ ಕಂಡೀಷನ್ ಚೆನ್ನಾಗಿದ್ದರೆ ಅದೇ ಕ್ಯಾಲ್ಕುಲೇಟರ್ ತೊಗೊಂಡು ಹೋಗಿ. ಅದಾದ ನಂತರ ಸ್ಕೇಲ್ ಕಂಪಲ್ಸರಿ, ಲಾಂಗ್ ಸ್ಕೇಲನ್ನು ಒಯ್ಯಿರಿ, ಸ್ಮಾಲ್ ಸ್ಕೇಲನ್ನು ಒಯ್ಬೇಡ್ರಿ. ಬೇರೆಯವ್ರಿಗೆ ಕೇಳುವಂಥ ಹವ್ಯಾಸ ಇಟ್ಕೊಳ್ಬೇಡಿ ಎಕ್ಸಾಮ್ ಹಾಲ್ನಲ್ಲಿ. ಲಾಂಗ್ ಸ್ಕೇಲನ್ನು ಒಯ್ಯಿರಿ, ಪೆನ್ಸಿಲ್ ಒಯ್ಯಿರಿ, ಶಾರ್ಪ್ನರ್ ಒಯ್ಯಿರಿ. ಬಿಕಾಸ್ ಪೆನ್ಸಿಲ್ ಕೆಲಸ ಭಾಳ ಅದ. ಪೆನ್ಸಿಲ್ ಕೆಲಸ ಭಾಳ ಅಂದ್ರೆ ಶಾರ್ಪ್ನರ್ ಕೆಲಸನೂ ಇರ್ತದೆ. ಹಾಗಾಗಿ ಪೆನ್ಸಿಲ್, ಶಾರ್ಪ್ನರ್ ಬೋತ್. ಇರೇಸರ್, ಯಾಕೆ ಇರೇಸರಪ್ಪ ಅಂದರೆ ಲೈನ್ಸ್ ಡ್ರಾ ಮಾಡಬೇಕಾದ್ರೆ ಲೆಂದಿ ಲೈನ್ಸ್ ಡ್ರಾ ಮಾಡ್ತೀರಿ ಕೆಲವೊಂದ್ಸಲ, ಅದನ್ನು ಇರೇಸ್ ಮಾಡಬೇಕಲ್ಲ. ಸೊ ಹಾಗಾಗಿ ಇರೇಸರ್, ರಬ್ಬರ್ ಬೇಕ್ರಿ. ಪೆನ್ ಎಷ್ಟು ಬೇಕು, 2 ಒಯ್ಯಿರಿ ಎಮರ್ಜೆನ್ಸಿ. ಬಿಕಾಸ್ ಒಂದು ಏನೋ ಆಗ್ಬೋದು, ಒಂದು ಬಾದ್ ಆಗ್ಬೋದು, ಬರಲಿಕ್ಕಿಲ್ಲ, ಪ್ರಾಬ್ಲಮ್ ಆಗ್ತಾವೆ. ಸೊ ಒಂದು ಬಿಟ್ಟು 2 ಪೆನ್ ಎಕ್ಸ್ಟ್ರಾ ಇರಬೇಕು. ಕಂಪಲ್ಸರಿ ಹಾಲ್ ಟಿಕೆಟ್ ಕೂಡ ಒಯ್ಯಿರಿ, ಹಾಲ್ ಟಿಕೆಟ್ ಮರಿಬೇಡ್ರಿ. ಕಾಲೇಜ್ ID ಕಾರ್ಡ್ ಒಯ್ಯಿರಿ, ಕಾಲೇಜ್ ಯೂನಿಫಾರ್ಮ್ ಮೇಲೆ ಹೋಗ್ರಿ. ಅದಾದ ನಂತರ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಏನೆಲ್ಲ ತೆಗೆದುಕೊಂಡು ಹೋಗಬೇಕು, ಏನು ತೆಗೆದುಕೊಂಡು ಹೋಗಬಾರ್ದು, ಅದರ ಕೂಡ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಅದನ್ನು ಕೂಡ ನೋಡ್ಕೊಂಡು ಹೋಗ್ರಿ. ಯಾರು ಫಾರ್ ದಿ ಫಸ್ಟ್ ಟೈಮ್ ಬರಿತಾ ಇದ್ದೀರಿ. ಈಗ ಆಲ್ರೆಡಿ ಕೆಲವೊಬ್ಬರು ಹಿಸ್ಟ್ರಿ ಪೇಪರ್ನ ಬರೆದಿರಿ ಕಾಮರ್ಸ್ದವರು, ಕೆಲವೊಂದು ಕಡೆ ಹಿಸ್ಟ್ರಿ ಪೇಪರ್ ಇಲ್ಲ, ಅವರು ಸ್ಟ್ಯಾಟ್ಸ್ ಬರೆದಿರಿ, ಕೆಲವೊಂದು ಕಡೆ ಸ್ಟ್ಯಾಟ್ಸ್ ಕೂಡ ಇಲ್ಲ, ಅವರಿಗೆ ಇದು ಮೊದಲನೇ ಪೇಪರ್ ಅಕೌಂಟೆನ್ಸಿ. ಸೊ ಆಲ್ ದಿ ವೆರಿ ಬೆಸ್ಟ್. ದಿಸ್ ಆರ್ ಯುವರ್ ಲಾಸ್ಟ್ ಮಿನಿಟ್ ಟಿಪ್ಸ್. ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಕ್ಸಾಮ್ ಸರಿಯಾಗಿ ಆಗಲಿ ಅಂತ ಬೇಡ್ಕೊಳ್ಳಿ. ಮತ್ತೊಂದು ನನ್ನ ಪರ್ಸನಲ್ ಸಜೆಷನ್, ಎಕ್ಸಾಮ್ ಹಿಂದಿನ ರಾತ್ರಿ ನಿದ್ದೆಯನ್ನು ಮಾಡದೇ ಇರಬೇಡಿ. ಸಂಪೂರ್ಣವಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ, ಆರಾಮಾಗಿ ನಿದ್ದೆ ಮಾಡಿರಿ. ನನಗೊತ್ತು ಎಷ್ಟೋ ಜನ ನಿದ್ದೆ ಎತ್ತಂಗಿಲ್ಲ, ಬಟ್ ಸ್ಟಿಲ್ ಆರಾಮಾಗಿ ನಿದ್ದೆ ಮಾಡಿರಿ. ಬಹಳಷ್ಟು ಟೆನ್ಷನನ್ನು ಮಾಡ್ಕೊಳ್ಬೇಡಿ. ನಮ್ಮ ಕೈಯಾಗಿರೋದು ಹಾರ್ಡ್ ವರ್ಕ್, ರಿಸಲ್ಟ್ ಇರೋದು ನಮ್ಮ ಕೈಯಲ್ಲಿ ಅಲ್ಲ. ರಿಸಲ್ಟ್ ಅವ್ರಿಗೆ ಬಿಟ್ಟಿದ್ದು, ಕೆಲಸ ನಾವು ಮಾಡೋಣ. ರಿಸಲ್ಟ್ ನಮಗೆ ಬಿಟ್ಟಿಲ್ಲಲ್ಲ, ಕೆಲಸ ನಾವು ಮಾಡಿದ್ರೆ ಆಟೋಮೆಟಿಕ್ ರಿಸಲ್ಟ್ ಬಂದೇ ಬರ್ತದೆ. ಸೊ ಈ ಲಾಸ್ಟ್ ಮಿನಿಟ್ ಟಿಪ್ಸ್ಗಳನ್ನು ತೆಗೆದುಕೊಂಡು ಹೋಗಿ, ಹೋಗ್ತಾ ಹೋಗ್ತಾ ತಂದೆ ತಾಯಿ ಆಶೀರ್ವಾದ ತೆಗೆದುಕೊಳ್ಳಿ, ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡಿಕೊಂಡು ಎಕ್ಸಾಮ್ಗೆ ಹೋಗ್ರಿ. ಎಲ್ಲವನ್ನೂ ಕೂಡ ಒಂದು ಬಿಟ್ಟು 2 ಸಲ 3 ಸಲ ಚೆಕ್ ಮಾಡಿರಿ, ತೆಗೆದುಕೊಂಡು ಹೋಗ್ತಾ ಇದ್ದೀರೋ ಇಲ್ಲೋ ಅಂಥೇಳಿ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿಗೆ ನನ್ನ ಒಂದು ಲಾಸ್ಟ್ ಮಿನಿಟ್ ಟಿಪ್ಸನ್ನು ಮುಗಿಸ್ತೀನಿ. ಇಲ್ಲಿಗೆ ಅಕೌಂಟೆನ್ಸಿ ಸೆಕೆಂಡ್ ಇಯರ್ ಆ್ಯನ್ಯುವಲ್ ಎಕ್ಸಾಮ್ ರಿವಿಷನ್ ಕೂಡ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಏನಾದರೂ ನಾಳೆ ಎಕ್ಸಾಮ್ ಆದ ನಂತರ ನೀವೇನು ಮಾಡಿರಿ, ಎಕ್ಸಾಮ್ ಆದ ನಂತರ ಸಾಧ್ಯವಾದರೆ ಆ ಒಂದು ಕ್ವಶನ್ ಪೇಪರಿನ ಫೋಟೋಸ್ ಹೊಡೆದು ಅದರ ಒಂದು PDF ಅನ್ನು ಮಾಡಿ ನನಗೆ PDF ಅನ್ನು ನನ್ನ ನಂಬರ್ಗೆ ಕಳಿಸುವಂಥ ಪ್ರಯತ್ನ ಮಾಡಿ. ಎಕ್ಸಾಮ್ ಆದ ನಂತರ ಒಂದು PDF ಕ್ವಶನ್ ಪೇಪರ್ PDF ಅನ್ನು ಕಳಿಸ್ರಿ. PDF ಕಳಿಸಿದ ನಂತರ ಆ ಕ್ವಶನ್ ಪೇಪರಿನ ಕೀ ಆನ್ಸರ್ಸ್ ಕೂಡ ನಿಮಗೆ ನಾನು ಕೊಡ್ತೀನಿ. ಅದರ ಜೊತೆಗೆ ಅದನ್ನು ಅನಲೈಸ್ ಕೂಡ ಮಾಡುವಂಥ ಕೆಲಸ ಮಾಡ್ತೀನಿ. ಪೇಪರ್ ಸರಿಯಾಗಿ ಹೋದರೆ, ನಾನು ಹೇಳಿದ್ದ ಕ್ವಶನ್ಸ್ಗಳು ಬಂದಿದ್ದರೆ ನಮಗೆ ಮೆಸೇಜ್ ಮಾಡಿ ನಮಗೂ ತಿಳಿಸಿ. ನಿಮ್ಮ ಖುಷಿಯನ್ನು ನಮ್ಮೊಂದಿಗೆ ಕೂಡ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಮುಗಿಸ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.